ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಭೀಮ್ ಅಮಾವಾಸ್ಯೆಯ ಲಾಗ್ ಆಗಿರುತ್ತೆ. ಭೀಮ್ ಅಮಾವಾಸ್ಯೆ ದಿವಸ ಬೇಗನೆ ಎದ್ಬಿಟ್ಟಿದೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಬಿಡ್ತೀನಿ. ಸೊ ಇವಾಗ ಆಚೆ ಕಡೆನೂ ಎಲ್ಲ ನೀರು ಹಾಕಿ ಗುಡಿಸ್ಕೊಂಡ್ಬಿಟ್ಟಿದೆ. ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಪೂಜೆ ಮಾಡ್ಕೊಬಿಡೋಣ, ಇವತ್ತು ಭೀಮ್ ಅಮಾವಾಸ್ಯೆ ಆಗಿತ್ತಲ್ಲ, ಸೊ ಪೂಜೆ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ. ಇವತ್ತಿಂದ ಶ್ರಾವಣ ಮಾಸ ಶುರು. ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ ಮೊದಲು. ಇವಾಗ ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಬೇಕು, ಯಾಕಂದರೆ ಶ್ರಾವಣ ಮಾಸಕ್ಕೂ ಆಗುತ್ತೆ. ಇವಾಗ ಶ್ರಾವಣ ಮಾಸ ಶುರುವಾಯ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ದೇವ್ರ ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿನ್ನೆ. ಇವಾಗ ದೇವ್ರು ಏನಿದ್ರು ದೇವ್ರು ತೊಳೆದ್ಬಿಟ್ಟಿದೆ, ನಾನು ಇಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಸೊ ಒಂದೇ ದಿನ ಕ್ಲೀನ್ ಮಾಡಿಕೊಂಡು ದೇವರುಗಳು ಎಲ್ಲ ವಾಶ್ ಮಾಡಿಬಿಟ್ಟಿದೆ. ಪೂಜೆ ಮಾಡ್ಕೊಳ್ಬೇಕು ಅಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಎಲ್ಲ ಟೈಲ್ಸ್ ಎಲ್ಲ ನೀಟಾಗಿ ದೇವ್ರ ಮನೆ ಫುಲ್ಲು ಎಲ್ಲ ನಾನು ಒರೆಸ್ಬಿಟ್ಟಿದ್ದೆ, ಇಟ್ಕೊಂಡಿದ್ದೆ. ಸೊ ಇವತ್ತು ದೇವರೆಲ್ಲ ತೆಗೆದು ವಾಶ್ ಮಾಡಿಬಿಟ್ಟಿದೆ. ನಾನು ಪೂಜೆ ಮಾಡ್ಕೊಳ್ತೀನಿ. ನೋಡ್ಬೋದು ಇಲ್ಲಿ ದೇವರೆಲ್ಲ ತೆಗೆದು ದೇವ್ರ ಪಾತ್ರೆ ಎಲ್ಲ ತೆಗೆದು ವಾಶ್ ಮಾಡಿಬಿಟ್ಟಿದೆ. ಇವಾಗ ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ, ಸೊ ಇವತ್ತು ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ, ಸ್ವಲ್ಪ ಪ್ರಸಾದ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ. ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಂದು ಇಲ್ಲಿ ಪ್ರಸಾದ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಬೆಲ್ಲ ಹಾಕ್ಬಿಟ್ಟಿದೆ, ಕೇಸರಿ ಭಾತ್ ಥರ ಬೆಲ್ಲ ಹಾಕ್ಬಿಟ್ಟಿದೆ ಮಾಡ್ಕೊಳ್ತೀನಿ. ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ. ಬೆಲ್ಲ ಹಾಕಿ ಬೆಲ್ಲ ಅದು ಕರಗಬೇಕು, ನೀರು ಕುದಿಬೇಕು. ಬೆಲ್ಲ ಕರಗೋವರೆಗೂ ನೀರು ಕುದಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ರವೆ ಮತ್ತು ತುಪ್ಪ ಹಾಕ್ಬಿಟ್ಟಿದೆ, ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ರವೆನ. ಅದಕ್ಕೆ ನಾನು ಡ್ರೈ ಫ್ರೂಟ್ಸು ಕೂಡ ಹಾಕ್ಕೊಂಡ್ಬಿಟ್ಟೆ, ಸ್ವಲ್ಪ ಮಾಡ್ಕೊಳ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದರಲ್ಲೇ ಡ್ರೈ ಫ್ರೂಟ್ಸ್ ಹಾಕಿ ಇವಾಗ ಬೆಲ್ಲದ ನೀರು ಕುದೀತಾ ಇದೆ. ಆ ನೀರನ್ನು ಈ ರವೆಗೆ ಹಾಕ್ಬಿಟ್ಟಿದೆ. ನೀಟಾಗಿ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡಬೇಕು. ಇವಾಗ ಏಲಕ್ಕಿ ಹಾಕ್ಬಿಟ್ಟಿದೆ, ಮತ್ತು 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟಿದೆ. ಲಿಟ್ಟಲ್ಲಿ ಕ್ಲೋಸ್ ಮಾಡಿ ಇಡಬೇಕು. ಇವಾಗ ಇಲ್ಲಿ ದೇವ್ರ ಮುಂದೆ ದೀಪ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಆ ಕಡೆ ಪ್ರಸಾದ ಆಗುತ್ತೆ. ಇಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ ಕಳಸ ಇಟ್ಬಿಟ್ಟಿದೆ. ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಭೀಮ್ ಅಮಾವಾಸ್ಯೆ ಅಂದರೆ ಅದು ಪೂಜೆ ವಿಧಾನವೇ ಬೇರೆ ಆಗಿರುತ್ತೆ. ಸೊ ಈ ವರ್ಷ ನನಗೆ ಮಾಡೋಕ್ಕಾಗಿಲ್ಲ. ಮಾಡೋಣ ಅಂತಾನೆ ನಾನು ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ನನಗೆ ಪೂಜೆ ಸಾಮಾನು ಎಲ್ಲ ಹೋಗಿ ತರಬೇಕಾಗಿತ್ತು. ಮತ್ತು ನಮ್ಮ ಮನೆಯವರು ಕೂಡ ಅವ್ರಿಗೆ ಇಂಡಿಪೆಂಡೆನ್ಸ್ ಡೇ ಇನ್ನೇನು 2-3 ದಿನ ಇರೋದ್ರಿಂದ, ಸೊ ಅವರಿಗೂ ತುಂಬಾ ಕೆಲಸ ಆಯಿತು. ಬೆಳಗ್ಗೆ ಬೇಗನೆ ಹೋಗ್ಬಿಟ್ರು ಅವರು. 2-3 ದಿವಸದಿಂದ ಅವರು ಕೈಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಮೂಲಿ ಯಾವ ರೀತಿ ಮನೇಲಿ ಪೂಜೆ ಮಾಡ್ತೀನಿ ಮಾಮೂಲಿ ಆ ರೀತಿ ಪೂಜೆ ಮಾಡಿಬಿಟ್ಟಿದ್ದೆ. ಪ್ರಸಾದ ಕೂಡ ರೆಡಿಯಾಗಿದೆ, ನೋಡ್ಬೋದು. ಪ್ರಸಾದ ಮಾಡಿದ್ನಲ್ವ ಕೇಸರಿ ಭಾತು, ಅದು ಇಟ್ಕೊಂಡು ನಾನು ಈ ರೀತಿ ಪೂಜೆ ಮಾಡಿಕೊಂಡೆ. ಸೊ ಪಾದ ಪೂಜೆ ಎಲ್ಲ ಮಾಡ್ತಾರೆ, ಬಟ್ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಪಾದ ಪೂಜೆ ಮಾಡೋದು. ಅಟ್ಲೀಸ್ಟು ನನಗೆ ಈ ಅಂದರೆ ಭೀಮ್ ಅಮಾವಾಸ್ಯೆ ಪೂಜೆ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ, ಸೊ ಆ ರೀತಿ ನನಗೆ ವ್ರತ ಮಾಡಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ಅಟ್ಲೀಸ್ಟು ಪಾದ ಪೂಜೆನಾದರೂ ಮಾಡ್ತೀನಿ ಅಂತ ಹೇಳಂದೆ. ಸೊ ನಮ್ಮ ಮನೆಯವರು ಕೇಳಿಲ್ಲ. ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ನಿಧಾನಕ್ಕೆ ಪೂಜೆ ಮಾಡಿಕೊಳ್ರಿ, ನಾನು ಹೋಗಬೇಕು ಅಂದ್ಬಿಟ್ಟಿದೆ. ಅವ್ರ ಕೆಲ್ಸಕ್ಕೆ ಅವರು ಹೊರಟರು. ನಾನು ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ. ದೇವ್ರಿಗೆ ಪೂಜೆ ಮಾಡಿಬಿಟ್ಟಿದ್ದೆ, ನಮಸ್ಕಾರ ಮಾಡಿಕೊಂಡೆ. ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ರು. ಸೊ ಧರ್ಮಸ್ಥಳ ಪ್ರಸಾದನೂ ಕೂಡ ಎಲ್ರಿಗೂ ಹಂಚಿಬಿಟ್ಟಿದೆ. ಸೊ ಇವಾಗ ನಾನು ಕೂಡ ಪ್ರಸಾದ ತಗೊಂಡೆ. ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ದೆ. ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಸೊಪ್ಪು ತುಂಬ ಇತ್ತು. ಸೊಪ್ಪು 2-3 ಥರ ಸೊಪ್ಪು ತಗೊಬಂದಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಏನಾದ್ರು ಪಲಾವ್ ಮಾಡಿ ಏನಾದ್ರು ಸ್ವೀಟ್ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಇವತ್ತು ನಾನು ಬರೋದು ಡೌಟು ಮನೆಗೆ, ನಂಗೆ ತುಂಬ ಕೆಲಸ ಇದೆ ಅಂದರು. ಸರಿ ಆಯಿತು. ಇನ್ನು ನಾನು ನಮ್ಮ ಅವನ ಮತ್ತೆ 3 ಜನ ಇನ್ನೇನಕ್ಕೆ ಅಂದ್ಬಿಟ್ಟಿದೆ. ನಾನು ಸೊಪ್ಪು ಇತ್ತಲ್ಲ, ಸೊಪ್ಪು ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಸಪ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡು ಅದು ವಾಶ್ ಮಾಡಿಬಿಟ್ಟಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಸೊಪ್ಪು ಇಷ್ಟು ಹಾಕ್ಕೊಂಡ್ಬಿಟ್ಟಿದೆ. ನಾನು ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ನೀರು ಇಷ್ಟನ್ನು ಹಾಕ್ಕೊಂಡು ಲಿಟ್ಟಲ್ಲಿ ಕ್ಲೋಸ್ ಮಾಡಿಬಿಟ್ಟಿದೆ. ನಾನು ಇಟ್ಕೊಳ್ತೀನಿ.
ಕುಕ್ಕರು ಒಂದು 3 ವಿಷಲ್ ಆಗಲಿ ಸೊ ಕೂಗಿಸ್ಕೊಳ್ತೀನಿ. ಇಲ್ಲಿ ಅದ್ರ ಜೊತೆ ಆಲೂ ಪಲ್ಯ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಬಜ್ಜಿ ಗಿಜ್ಜಿ ಏನೂ ಬೇಡ, ಆಲೂ ಪಲ್ಯ ಮಾಡ್ಕೊಳ್ಳೋಣ. ಸ್ವಲ್ಪ ಮನೆಯೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಲ್ಲ, ನೆಗಡಿ ಆಗಿದೆ ನೋಡ್ಬೋದು ನಿಮಗೆ. ನನ್ನ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ ನಿಮಗೆ, ನೆಗಡಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಕೆಮ್ಮು ಸ್ವಲ್ಪ ನೆಗಡಿ ಇರೋದ್ರಿಂದ ಬಜ್ಜಿ ಎಲ್ಲ ಏನೂ ಬೇಡ, ಆಲೂ ಫ್ರೈ ಮಾಡ್ಕೊಳ್ಳೋಣ. ಮಸ್ಸಪ್ಪಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ, ನಾನು ಆಲೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ವಾಶ್ ಮಾಡ್ಕೊಳ್ಬೇಕು. ಇವಾಗ ಇದು ವಾಶ್ ಮಾಡಿಕೊಂಡು ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈ ಕಟ್ ಮಾಡಿ ಇಟ್ಕೊಂಡಿರೋ ಪಟಾಟೋನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಪಟಾಟೋ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು, ಕಲರ್ ಈ ರೀತಿ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅಚ್ಚ ಖಾರದ ಪೌಡರು, ಉಪ್ಪು, ಗರಂ ಮಸಾಲ, ಸ್ವಲ್ಪ ಅಕ್ಕಿ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಏನು ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟಿದೆ. ನಾನು ಅಕ್ಕಿ ಪೌಡರು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಈ ರೀತಿ ನೀವು ಮಾಡ್ಕೊಳ್ಳಿ, ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಹಾಕ್ಬಿಟ್ಟಿದೆ, ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಯಾಕಂದರೆ ಆಲೂ ಸ್ವಲ್ಪ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಲಿಟ್ಟಲ್ಲಿ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಳ್ತೀನಿ. ಈ ಕಡೆ ಸೊ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಇದು ಬೆಂದಿದೆ. ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಇವಾಗ ಕೂಡಿಸ್ಕೊಂಡ್ಬಿಡ್ತೀನಿ ಎಲ್ಲ, ಅಂದರೆ ಸೌಟಲ್ಲೇ ಸ್ವಲ್ಪ ಕೂಡಿಸ್ಕೊಂಡ್ಬಿಡ್ತೀನಿ. ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸಾಂಬಾರು ಪೌಡರ್ ಹಾಕ್ಕೊಂಡು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಣಸೆ ಹಣ್ಣಿನ ರಸನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಇರಬೇಕು, ಮಸ್ಸೊಪ್ಪಿಗೆ ಸ್ವಲ್ಪ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ತಿಕ್ನೆಸ್ಸು ಎಷ್ಟು ಬೇಕು ನೋಡಿಬಿಟ್ಟಿದೆ ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಈ ಕಡೆ ಪಟಾಟೋ ಫ್ರೈ ರೆಡಿ ಆಯಿತು ನೋಡ್ಬೋದು. ಸೊ ಈ ರೀತಿ ನೀಟಾಗಿ ಬೆಂದಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಬೆಂದಿದೆ, ತುಂಬ ಚೆನ್ನಾಗಿತ್ತು. ಮಸ್ಸೊಪ್ಪಿಗಂತೂ ಸೈಡ್ಸಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಕೂಡ ಈ ಕಡೆ ಕುದೀತಾ ಇದೆ. ಒಂದು 5 ನಿಮಿಷ ನಾನು ಚೆನ್ನಾಗಿ ಸಾಂಬಾರು ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ತುರಿದಿರೋ ಕೊಬ್ಬರಿನ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. 2 ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕ್ಕೊಂಡು ಮತ್ತು 1 ನಿಮಿಷ ಸಾಂಬಾರನ್ನ ಬಿಸಿ ಕುದಿಸ್ಕೊಳ್ತೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟಿದೆ, ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಸಾಂಬಾರು ಒಗ್ಗರಣೆ ಹಾಕ್ಕೊಂಡ್ರೆ ಸೊ ಇಷ್ಟೇ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿತ್ತು ಸಾಂಬಾರು ರೆಸಿಪಿ, ತುಂಬ ಈಸಿ, ಆದರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡ್ಬೋದು ಇಲ್ಲಿ ಸಾಂಬಾರು ರೆಡಿ ಆಯಿತು. ಮೊಸಪ್ಪು ಸಾಂಬಾರು ಸಖತ್ತಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಮೊಸಪ್ಪು ಸಾಂಬಾರು ಮತ್ತು ಪೊಟ್ಯಾಟೊ ಫ್ರೈ ಬೆಳಗ್ಗೆ ಮಾಡಿದ್ನಲ್ವ ಸ್ವೀಟ್ಸು, ಸೊ ಅದನ್ನೇ ಇಟ್ಕೊಂಡಿದ್ದೆ ನಾನು. ಸಖತ್ತಾಗಿತ್ತು. ಬಿಸಿ ಅನ್ನ, ಸಾಂಬಾರು ಮತ್ತು ಫ್ರೈ, ಆಲೂ ಫ್ರೈ, ಸ್ವೀಟು ಇಷ್ಟನ್ನು ಇಟ್ಕೊಂಡ್ಬಿಟ್ಟಿದೆ. ಇವತ್ತು ರೆಸಿಪಿ ಇಷ್ಟ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಯಾರೆಲ್ಲ ಭೀಮ್ ಅಮಾವಾಸ್ಯೆ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.